ಶ್ರಾಪಿತ ಖಜಾನೆ, ಆ ಶ್ರಾಪಿತ ಖಜಾನೆಯನ್ನು ಕದಲಿಕ್ಕೆ ಹೋಗಿ ಶ್ರಾಪಗ್ರಸ್ತರಾಗಿರುವ ಕಡಲ್ಗಳ್ಳರು, ಅವರ ಶ್ರಾಪ ಏನಪ್ಪಾ ಅಂದ್ರೆ ಅನಂತ ಜೀವನ. ಆ ಅನಂತ ಜೀವನದಿಂದ ಬೇಸತ್ತು ಆ ಶ್ರಾಪದಿಂದ ಹೊರಗೆ ಬರಬೇಕು ಅಂತ ಆ ಕಡಲ್ಗಳ್ಳರು ಏನೆಲ್ಲ ಪ್ರಯತ್ನ ಮಾಡ್ತಾರೆ, ಏನೆಲ್ಲ ಸಾಹಸ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಆ ಖಜಾನೆಯಿಂದ ಕದ್ದಿರುವಂತ ಒಂದು ಗೋಲ್ಡ್ ಕಾಯಿನ್ ಮಿಸ್ ಆಗಿರುತ್ತೆ. ಆ ಗೋಲ್ಡ್ ಕಾಯಿನ್ ಬೇಕು, ಅದನ್ನು ವಾಪಸ್ ಆ ಖಜಾನೆಗೆ ಹಾಕಿದ್ರೆ ಮಾತ್ರ ಇವರದ್ದು ಆ ಶ್ರಾಪ ಹೋಗ್ಬಿಡುತ್ತೆ. ಸೊ ಆ ಗೋಲ್ಡ್ ಕಾಯಿನ್ ಅನ್ನು ಹುಡುಕ್ಲಿಕ್ಕೆ ಇವರು ಏನೆಲ್ಲ ಸಾಹಸ ಮಾಡ್ತಾರೆ ಅದೇ ಈ ಮೂವಿಯಲ್ಲಿ ಇರೋದು. ಅದ್ರೊಟ್ಟಿಗೆ ಇನ್ನೊಬ್ಬ ಕಡಲ್ಗಳ್ಳ ಇರ್ತಾನೆ, ಅವನದ್ದು ಹಡಗನ್ನು ಇನ್ನೊಂದು ಕಡಲ್ಗಳ್ಳ ಇರ್ತಾರೆ, ಶಾಪಗ್ರಸ್ತ ಕಡಲ್ಗಳ್ಳ, ಅವರೊಟ್ಟಿಗೆ ಇರ್ತದೆ. ಅದನ್ನು ವಾಪಸ್ ಹೇಗೆ ಪಡೆಯೋದು ಅಂತ ಇವನು ಒದ್ದಾಡ್ತಾ ಇರ್ತಾನೆ. ಅದಾದ ನಂತರ ಈ ಮೂವಿಯ ಹೀರೋ, ಯಾಕಂದ್ರೆ ಅವನ ಗರ್ಲ್ ಫ್ರೆಂಡ್ ಅನ್ನು, ಹುಡುಗಿಯನ್ನು, ಯಾವ ಹುಡುಗಿಯನ್ನು ಇವನು ಇಷ್ಟಪಡ್ತಿರ್ತಾನೆ ಆ ಹುಡುಗಿಯನ್ನು ಆ ಕಡಲ್ಗಳ್ಳರು, ಶಾಪಿತ ಕಡಲ್ಗಳ್ಳರು ಕಿಡ್ನಾಪ್ ಮಾಡ್ತಾರೆ. ಯಾಕಂದ್ರೆ ಅವಳ ಹತ್ರ ಆ ಲಾಸ್ಟ್ ಕಾಯಿನ್ ಇರ್ತದೆ, ಅದು ಅವರು ಹಾಕಿದ್ರೆ ಮಾತ್ರ ಅವರು ಆ ಶಾಪದಿಂದ ಹೊರಗೆ ಬರ್ಲಿಕ್ಕೆ ಇಷ್ಟಪಡ್ತಾರೆ. ಸೊ ಈಗ ಈ ಹೀರೋ ಮತ್ತೆ ಈ ಬುದ್ಧಿವಂತ ಕಡಲ್ಗಲ್ಲ ಆ ಕಡಲ್ಗಲ್ಲರೊಟ್ಟಿಗೆ ಹೇಗೆ ಸೇರ್ಕೊಳ್ತಾರೆ, ಅವರು ಆ ಹಡಗನ್ನು ಹೇಗೆ ವಾಪಸ್ ಪಡಿತಾರೆ, ಮತ್ತೆ ಆ ಶ್ರಾಪದಿಂದ ಹೇಗೆ ಹೊರಗೆ ಬರ್ತಾರೆ, ಅದೇ ಈ ಮೂವಿಯ ಪ್ಲಾಟ್. ಈ ಮೂವಿಯ ಹೆಸರು ಏನಪ್ಪಾ ಅಂದ್ರೆ ಪೈರೇಟ್ಸ್ ಆಫ್ ದ ಕೆರಿಬಿಯನ್ ದ ಕರ್ಸ್ ಆಫ್ ಬ್ಲ್ಯಾಕ್ ಪರ್ಲ್ ಅಂತ ಒಂದು ಆಸಮ್ ಮೂವಿ ಜರ್ನಿ ಆಗಿದೆ. ಸೊ ಈ ಮೂವಿ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಂಗೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಹೀಗೆ ನೋಡ್ತಿರ್ಲಿಕ್ಕೆ ಅದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ಮಾತಾಡುವ ಪೈರೇಟ್ಸ್ ಆಫ್ ದ ಕೆರಿಬಿಯನ್ ಕರ್ಸ್ ಆಫ್ ದ ಬ್ಲ್ಯಾಕ್ ಪರ್ಲ್ ಮೂವಿಯ ಬಗ್ಗೆ. ಇದು ಬಂದಿರೋದು ಐ ಥಿಂಕ್ 2009 ಹಂಗೆ ಬಂದಿರಬಹುದು. ಸೊ ಈ ಮೂವಿ ಒಂದು ಆಸಮ್ ರೈಡ್. ಈ ಮೂವಿಯದು ಫಸ್ಟ್ ಪಾರ್ಟ್, ಈ ಮೂವಿಯನ್ನು ನೋಡ್ಬಿಟ್ರೆ ಅಂದ್ರು ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಅಂತೂ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ತೀರಾ. ಯಾಕಂದ್ರೆ ಇದ್ರಲ್ಲಿ ನೀವು ದೊಡ್ಡ ಫ್ಯಾನ್ ಆಗ್ತಾರೆ. ಈ ಮೂವಿಯ ಮೇಜರ್ಲಿ ಹಿಟ್ ಕ್ಯಾರೆಕ್ಟರ್ ಹೀರೋ ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋ ಅಂತ. ನಾನು ಬುದ್ಧಿವಂತ ಕಡಲ್ಗೆಲ್ಲ ಹೇಳ್ತಾರಲ್ಲ, ಅವ್ನು ನೋಡ್ಲಿಕ್ಕೆ ತುಂಬಾನೇ ಇಲ್ಲಿ ಮೂರ್ಖಂತರ ಕಾಣ್ತಾನೆ, ಬಟ್ ಅವನಷ್ಟು ಬುದ್ಧಿವಂತ ಕಡಲ್ಗೆಲ್ಲ ಯಾರು ಹೇಳಿರಲ್ಲ. ಯಾಕಂದ್ರೆ ಅವನು ಯಾವತ್ತು ನಶೆಯಲ್ಲೇ ಹಿಂಗೆ 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 ಇರ್ತಾನೆ. ಸೊ ಅವನನ್ನು ಯಾರು ನಂಬಲ್ಲ, ಬಟ್ ಅವನು ಎಷ್ಟು ಬುದ್ಧಿವಂತ ಇರ್ತಾನೆ ಅಂದ್ರೆ ಯಾವ ಪ್ರಾಬ್ಲಮ್ ಇಂದಾನು ಎಲ್ಲಿಂದಾನು ಅವ್ನು ಬಚಾವಾಗಿ ಹೋಗ್ತಾನೆ. ಸೊ ಲಾಸ್ಟ್ಗೆ ನಮ್ಗೊಂದು ಇಲ್ಲಿ ಟ್ವಿಸ್ಟ್ ನೋಡ್ಲಿಕ್ಕೆ ಸಿಗ್ತದೆ. ಯಾಕಂದ್ರೆ ಅಲ್ಲಿ ತನಕ ನಮ್ಗೆ ಗೊತ್ತಿರಲ್ಲ ಈ ಕಡಲ್ಗಲ್ಲನು ಅಂದ್ರೆ ನಮ್ದು ಕ್ಯಾಪ್ಟನ್ ಜಾಕ್ ಸ್ಪ್ಯಾರೋನು ಅಲ್ಲಿ ಶಾಪಗ್ರಸ್ತರಾಗಿರ್ತಾನಂತ. ಬಟ್ ಲಾಸ್ಟ್ ಫೈನಲ್ ಕ್ಲೈಮ್ಯಾಕ್ಸ್ ನಮ್ಗೆ ಗೊತ್ತಾಗುತ್ತೆ ನಮ್ಮ ಜಾಕ್ ಸ್ಪ್ಯಾರೋನು ಆ ಖಜಾನೆ ಕದ್ಲಿಕ್ಕೆ ಹೋಗಿರ್ತಾನೆ, ಅವನು ಶಾಪಗ್ರಸ್ತನಾಗಿರ್ತಾನೆ ಅಂತ. ಸೊ ಏನಪ್ಪಾ ಅಂದ್ರೆ ರಾತ್ರಿ ಆಗುವಾಗ ಇವರು ಎಂತ ನಮ್ದು ಚಂದ್ರದ್ದು ಲೈಟ್ ಬೀಳ್ತದಲ್ಲ, ಆ ಚಂದ್ರನ ಲೈಟಿಗೆ ಅವರದೆಲ್ಲ ಸ್ಕೆಲಿಟನ್ ತರ ಕಾಣ್ತದೆ. ಅದೆಲ್ಲ ಸೀನ್ ನೀವು ನೋಡ್ಬೇಕು. ಆಫ್ಟರ್ ನಿಮ್ದು ಇಂಟರ್ವಲ್ ನಂತರ ಆ ಸೀನ್ ಬರ್ತದೆ ಹಡಗಲ್ಲಿ. ಆ ಕಡಲ್ಗಲ್ಲರು, ಶಾಪಿತ ಕಡಲ್ಗಲ್ಲರು, ಆ ಹಡಗು, ಅವರದ್ದು ಬಾಡಿ, ಆ ಟೈಮಲ್ಲಿ ಆ ರೇಂಜ್ ಅಲ್ಲಿ VFX ಮಾಡಿದ್ದಾರೆ ಅಂದ್ರೆ ನೆಕ್ಸ್ಟ್ ಲೆವೆಲ್. ಈ ಟೈಮಲ್ಲಿ ಯಾಕೆ ಅಂತದ್ದು, ಈ ಟೈಮಲ್ಲಿ ನಾವು ನೋಡಿದ್ರೆ VFX ತರ ಕಾಣ್ತದೆ, ಬಟ್ ಆ ಟೈಮಲ್ಲಿ VFX ನೋಡಿದ್ರೆ ನಿಮ್ಗೆ VFX ತರನೇ ಕಾಣಲ್ಲ, ಅಷ್ಟೊಂದು ರಿಯಲಿಸ್ಟಿಕ್ ಆಗಿ ಕಾಣ್ತದೆ. ಸೊ ನನ್ನದು ಒನ್ ಆಫ್ ದ ಬೆಸ್ಟ್ ಮೂವಿ ಅಂತ ಹೇಳ್ಬೋದು. ಈ ಮೂವಿ ನಾನು ಯಾವಾಗ ನೋಡ್ತಾನೆ ಇರ್ತೇನೆ. ಸೊ ನಂದು ಫೇವ್ರೇಟ್ ಮೂವಿ. ಸೊ ಎಂಡ್ ತನಕ ನಿಮಗೆ ಅದು ಕ್ಯೂರಿಯಾಸಿಟಿ, ಅದು ಎಂಟರ್ಟೈನ್ಮೆಂಟ್ ಏನೂ ಕಮ್ಮಿ ಆಗಲ್ಲ. ಯಾಕಂದ್ರೆ ಇದರಲ್ಲಿ ಜಾಕ್ ಸ್ಪ್ಯಾರೋದು ಆಕ್ಟಿಂಗ್ ಸಕ್ಕದಾಗಿದೆ. ಎಲ್ಲರದ್ದು ಫೇವ್ರೇಟ್ ಜಾಕ್ ಸ್ಪ್ಯಾರೋ. ನೀವು ಆಲ್ರೆಡಿ ನೋಡಿರ್ತೀರ, ನೋಡಿಲ್ಲ ಅಂದ್ರೆ ನೋಡ್ಲೇಬೇಕು ನೀವು ಈ ಮೂವಿಯನ್ನು. ನಂತರ ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್, ಫೋರ್ತ್, ಫಿಫ್ತ್, ಸಿಕ್ಸ್ ಪಾರ್ಟ್ ತನಕ ಇದೆ. 6 ಪಾರ್ಟ್ ಸ್ವಲ್ಪ ಪಾರ್ಟಲ್ಲಿದೆ. ಆ ಮೂವಿ ತನಕ ನೀವು ಇದು ಕೊಂಡೋಗುತ್ತೆ. ಸೊ ಅದರ ಬಗ್ಗೆನೂ ನಾನು ವಿಡಿಯೋ ಮಾಡ್ತೇನೆ ನಂತರ, ನಿಮ್ಗೆ ಇಷ್ಟ ಆದರೆ. ಸೊ ಓವರ್ ವಿಜುವಲ್ ಎಫೆಕ್ಟ್ಸ್ ಸ್ಟನ್ನಿಂಗ್ ಆಗಿದೆ, ಆಕ್ಷನ್ ಸ್ಟನ್ನಿಂಗ್ ಆಗಿದೆ, ಕಾಮಿಡಿ ಮಸ್ತ್ ಆಗಿದೆ. ಸೊ ಮತ್ತೆ ಇದರಲ್ಲಿ ಸ್ಟೋರಿ ನಮ್ಮ ಖಜಾನೆ ಹುಡ್ಕೋದು, ಅಡ್ವೆಂಚರ್ಸು ಅದೆಲ್ಲ ಸಖತ್ತಾಗಿರ್ತದಲ್ಲ. ಸೊ ನೀವು ಪೈರೇಟ್ಸ್ ಅದ್ದು ಅಂದ್ರೆ ಕಡಲ್ಗಲ್ಲರದ್ದು ಬೇರೆ ಮೂವಿ ನೋಡಿದ್ರೆ ಅದರಲ್ಲಿ ಇದು ಟಾಪ್ ನಾಚ್. ಯಾಕಂದ್ರೆ ಯಾರಿಗೂ ಅಷ್ಟೊಂದು ಪರ್ಫೆಕ್ಷನ್ ಅಲ್ಲಿ ಇದನ್ನು ತೋರಿಸ್ಲಿಕ್ಕೆ ಆಗಲ್ಲ, ಬಟ್ ಈ ಮೂವಿಯಿಂದ ಇದೊಂದು ಲೆಗ್ಗೆಸಿ ಅಂತ ಹೇಳ್ಬೋದು. ಸೊ ಈ ಮೂವಿ ಸಖತ್ತಾಗಿದೆ. ನೀವು ಆಲ್ರೆಡಿ ನೋಡಿದ್ರೆ ನಿಮ್ದು ಏನೆಲ್ಲ ಮೆಮೊರೀಸ್ ಇದೆ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಇಂಥದ್ದೇ ವಿಡಿಯೋ ನೋಡ್ತಿರಕ್ಕೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೆ ಮೀಟ್ ಆಗ್ತಾನೆ ಒಂದು ವಿಡಿಯೋದೊಟ್ಟಿಗೆ. ಅಲ್ಲಿವರೆಗೆ ಬಾಯ್.